ಯಾರು ಗೊತ್ತಾ? ನಾನು ವಿನೋದ್ ಗೊಬ್ಬರಗಾಲ. ರಾಜಕೀಯದ ಸುದ್ದಿಗೆ ಡಿಚ್ಚಿ ಕೊಡುವ ಕಾರ್ಯಕ್ರಮ ನಮ್ಮ ಗಿಲಿಗಿಲಿ ಪಾಲಿಟಿಕ್ಸ್ಗೆ ವೆಲ್ಕಮ್, ಸ್ವಾಗತ, ಸುಸ್ವಾಗತ. ಅಯ್ಯೋ, ಈಗ ರಾಜಕೀಯದ ಸುದ್ದಿಗಳನ್ನ ಮಾತಾಡೋದಕ್ಕೆ ನಾನು ವಿಧಾನಸೌಧಕ್ಕೆ ಬಂದ್ಬಿಟ್ಟಿದ್ದೀನಿ. ಅಯ್ಯೋ, ಮಾತಾಡೋದೇನು, ನಮ್ಮ ರಾಮಯ್ಯನವ್ರು ಬರ್ತಾ ಇದ್ದಾರೆ, ಅವ್ರ ಜೊತೆ ಫುಲ್ಲು ಡಿಸ್ಕಷನ್ನೇ ರಾಜ್ಯದ ಬಗ್ಗೆ. ಓ, ರಾಮಯ್ಯನವ್ರು ಬರ್ತಾ ಇದ್ದಾರೆ, ಬರಬೇಕು. ನೀನುವೇ ಅವ ಯಾರ ಚಂದ್ರಣ್ಣ ಇಬ್ರು ಸೇರ್ಕೊಂಡು ಡಟ್ಟಣಕ ಬಂದ್ ಮಾಡ್ತೀಯಲ್ಲಯ್ಯ. ಏಯ್ ಗೊಬ್ಬರ ನೆನ್ನೆ ಹಾಕಿಸ್ತೆ. ಎಲ್ಲಿಗೆ? ಅದೇ ನನ್ನ ತೆಂಗಿನ ಸೊಸಿಗೆ ಗೊಬ್ಬರಗಾಲದಲ್ಲಿ ಗೊಬ್ಬರ ಹಾಕಿಸ್ತೆ. ಏಯ್, ಎಲ್ಲ ಅವ್ರವ್ರ ಹೆಸರಿನಲ್ಲಿ ಶಬ್ ನೇಮ್ಗಳು ಸೇರಿಸ್ಕೊಂಡ್ರೆ ನೀವು ಊರ ಹೆಸರಲ್ಲೂ ಅರ್ಧ. ವಿನೋದ ಅಂದ್ರೆ ಗೊತ್ತಾಗಲ್ಲ. ಗೊಬ್ಬರ ಅದೇ ಚೆನ್ನಾಗದೆ. ಊರ ಹೆಸರು ಗೊಬ್ಬರ ಗಾಲ. ಗಾಲ ಕಿತ್ತಾಕ್ಬಿಟ್ಟು ಸ್ವೀಟ್ ಅಂಡ್ ಸಾಲ್ಟ್ ಆಗಿ ಗೊಬ್ಬರ ಅಂತ ಕರೀತಾರೆ. ಇವತ್ತಿನ ಕೆಲಸ ಮಾಡಬೇಡ, ಹೊಟ್ಟೆಗೆ ಅನ್ನನೇ ತಿನ್ನಪ್ಪ. ಆಯ್ತು, ಇದನ್ನ ವಿಧಾನಸೌಧಕ್ಕೆ ಬಂದ್ಬಿಟ್ಟಿದೀಯಾ? ಅದೇ ಮೊನ್ನೆ ಸಂಕ್ರಾಂತಿದು ಎಳ್ಳು ಬೆಲ್ಲ ಮಿಕ್ಕಿತ್ತು. ನಮ್ಮವ್ವ ಹೋಗಿ ರಾಮಯ್ಯನವ್ರು ಕೊಟ್ಬಿಟ್ಟು ಬಾ, ಇದು ತಿಂದಾದ್ಮೇಲೆ ಅವ್ರು ಒಳ್ಳೇದ್ ಮಾತಾಡ್ಲಿ ಅಂತ ಹೇಳ್ ಕಳ್ಸವಳೆ. ನೋಡು ಕಪಲ್ಗೆ ಸಂಕ್ರಾಂತಿ ಎಳ್ಳು ಬೆಲ್ಲ ಫ್ರೆಶ್ ಆಗಿ ತಂದು ಕೊಡ್ಬೇಕು. ಅದೇನೋ ಮಿಕ್ಕಿತಂತೆ, ಅದ ನನಗೆ ತಂದು ಕೊಡಕ್ ಬಂದಿದ್ದಾರಂತೆ, ಅದನ್ನ ನಾನು ತಿನ್ಬೇಕಂತೆ. ನೋಡು ಕಪಲ್ಗೆ. ನಾನು ಎಳ್ಳು ಬೆಲ್ಲ ತಿನ್ಲಿ, ಬೇವು ಬೆಲ್ಲ ತಿನ್ಲಿ, ನಮ್ದೇನಪ್ಪ ಅಂದ್ರೆ ಒಳ್ಳೆ ಮಾತೇ ಆಡೋದು. ಮತ್ತು ಮೊನ್ನೆ ಯಾರೋ ನಿಮ್ಮ ಪಕ್ಷದವ್ರೆ ಆ ಶಿಡ್ಲಘಟ್ಟ ಕೋಲಾರ ಕಡೆಯಲ್ಲಿ ಎಳ್ಳು ಬೆಲ್ಲ ತಿಂದು ಭಾರಿ ಮಾತಾಡ್ತಿದ್ರಂತಲ್ಲ, ಅದು ಲೇಡೀಸ್ನವರು. ಅದು ನನಗಿನ್ನೂ ವಿಚಾರ ಬಂದಿಲ್ಲ ಕಣಯ್ಯ. ಅದೇನಪ್ಪ ಕನಕಪುರದ ಬಂಡೆಯವ್ರು ಕೇಳು, ಅದಕ್ಕೂ ನನಗೂ ಸಂಬಂಧ ಇಲ್ಲ. ಈಗ ಆ ವ್ಯಕ್ತಿ ಬಗ್ಗೆ ಮತ್ತೊಂದು ಮಗದೊಂದು ನಮಗೆ ಗೊತ್ತಿಲ್ಲ. ಆ್ಯಶ್ ಪರ್ ದ ಲಾ ಅಲ್ಲೇನು ಕ್ರಮ ಕೈಗೊಳ್ಬೇಕೋ ಕೈಗೊಳ್ತಾರೆ. ಬಟ್ ಅದು ಇಲ್ಲಿವರೆಗೂ ಬಂದಿಲ್ಲ. ಏನಪ್ಪ ಅಂದರೆ ಈಗ ಒಂದು 4 ಮಾತಾಡ್ಬೋದು, 4 ಮತ್ತೊಂದು ಆಗ್ಬೋದು. ಆದರೆ ಕಾನೂನು ಬಾಹಿರವಾಗಿ ಮಾತಾಡಿದ್ರೆ ತಪ್ಪು. ಅದಕ್ಕೆ ನಾವು ಮಸೂದೆಗಳು ತರ್ತಾ ಇದ್ದೀವಿ, ಗೊತ್ತಲ್ಲ? ಅದೇನು ಮಸೂದೆಗಳು ತತ್ತಿರೋ ಸರ್. ಈಗ ನೀವು ಹೇಳಿದ್ರು ಬಂಡೆಯವ್ರು ಕೇಳಿ ಅಂತ. ನಾವು ಬಂಡೆಯವ್ರು ನೋಡಿಕೊಂಡು ಹೋಗೋಣ ಅಂದರೆ ಅವರು ಡೆಲ್ಲಿಗೆ ಓಡಾಡ್ತಾರೆ. ಮತ್ತು ನಿಮ್ಮನ್ನು ಬಿಟ್ಬಿಟ್ಟು ಒಬ್ಬರೇ ಓಡಾಡ್ತಾ ಇದ್ದಾರಂತೆ. ನಮ್ಮನ್ನೇನು ಬಿಟ್ಟು ಓಡಾಡೋಂಗಿಲ್ಲ. ಮೈಸೂರಿನಲ್ಲಿ ನಮ್ಮ ಪಕ್ಷದ ಅಧ್ಯಕ್ಷ ಯುವರಾಜ ರಾಕುಲ್ ಅವ್ರು ಬಂದಿದ್ರಲ್ಲ, ಅವತ್ತು ಪಾಪ ನಾವೆಲ್ಲ ಹೋಗಿ ಮಾತಾಡಿಸ್ವಿ. ತಮಿಳ್ನಾಡಿಗೆ ಹೋಯ್ತಾ ಇದ್ರು. ಆಮೇಲೆ ಬಂಡೆಯವರು ಪಾಪ ನಮ್ಮ ಗುಲ್ಬರ್ಗದವ್ರ ಜೊತೆಗೂ ಮಾತಾಡ್ತಾರೆ, ಹೈಕಮಾಂಡ್ ಜೊತೆಗೂ ಮಾತಾಡ್ತಾರೆ. ಯಾವುದಪ್ಪ ಅಂದರೆ ಕೆಲವೊಂದು ಯೋಜನೆಗಳಾಗಬೇಕು, ಆ ಯೋಜನೆ ಬಗ್ಗೆ ಮಾತಾಡ್ತಾರೆ ಹೊರತು ಕುರ್ಚಿ ಬಗ್ಗೆ ಅಲ್ಲ ಸರ್. ನನಗೊಂದು ಬೇಜಾರೇನು ಅಂತಂದರೆ, ನೀವು ಡೆಲ್ಲಿಗೆ ಹೋಗ್ಬಿಟ್ಟು ಒಂದು ಯೋಜನೆಗಳ ಬಗ್ಗೆ ಮಾತಾಡ್ಬೋದಲ್ವಾ? ನೋಡಿದ್ರೆ ನೀವು ಇಲ್ಲಿ ನಾಟಿ ಕೋಳಿ ತಿಂತ ಕುಂತಿದ್ದೀರಿ. ಯೋಜನೆಗಳು ಇದ್ದಾವೆ, ಭಾಗ್ಯಗಳು ಇದ್ದಾವೆ, ಅಧಿವೇಶನಗಳು ಇದ್ದದೆ. ಆದರೆ ಆ ಮಧ್ಯೆ ನಾಟಿ ಕೋಳಿ ಸಾರು, ನಾಟಿ ಕೋಳಿ ಉಪ್ಸಾರ, ನಾಟಿ ಕೋಳಿ ಬಸ್ಸಾರು, ನಾಟಿ ಕೋಳಿ ಫ್ರೈ, ನಾಟಿ ಕೋಳಿ ಸರ್ವಸಂಪನ್ನನಾಗಿ ನಾಟಿ ಕೋಳಿ ಬಿರಿಯಾನಿ, ನಾಟಿ ಕೋಳಿ ಟಿಕ್ಕಾ, ನಾಟಿ ಕೋಳಿ ಟಿಕ್ಕಾ, ನಾಟಿ ಕೋಳಿ ಟಿಕ್ಕಾ. ಪ್ರೊನೌನ್ಸಿಯೇಷನ್ ಈಸ್ ಇಂಪಾರ್ಟೆಂಟ್. ನಾಟಿ ಕೋಳಿ ಅದಲ್ಲ, ಅದನ್ನ ಹೆಂಗ್ ಮಾಡಬೇಕು ಗೊತ್ತಾ? ವಿಲೇಜ್ ಇಸ್ ಚಿಕನ್ ಇಸ್ ಅಂಡ್ ಸಾಂಬಾರ್ಸ್. ತಿನ್ನೋಡು ಅಚ್ಚ ಕನ್ನಡದಲ್ಲಿ ಮಾತಾಡು. ಯಾವ ನಮ್ಮನ್ನ ಹೇಳ್ತಿದ್ದಾಗ ಆಯ್ತು, ಒಬ್ಬ ನಾಟಿ ಕೋಳಿ ಹಿಡ್ಕೊಬಿಟ್ಟು ದ ವಿಲೇಜ್ ಈಸ್ ಸೈಡ್ ಈಸ್ ನಂಬರ್ ಈಸ್ ಕಮಿಂಗ್ ನಾಟಿ ಕೋಳಿಸ್ ಅಂತ ನಿನ್ನಾಗೆ ಗುಂಗುರು ಜುಟ್ಬಿಟ್ಟು ಒಬ್ಬ ಮಾತಾಡ್ತಿದ್ದ. ಯಾರ ಚಂದ್ರಪ್ರಭಾ ಬಂದು ನನ್ನ ಹತ್ರ ಕೋಳಿ ತಗೊಳ್ಳಿ ಅಂತ ನನಗೂ ದಿನ ಹಾಕ್ತಾ ಇರ್ತಾನೆ. ಅವ್ರಿಗೆ ನಾವು ನಂಬರ್ ಕೊಡ್ತೀನಿ, ಒಳ್ಳೊಳ್ಳೆ ನಾಟಿ ಕೋಳಿ ಕಳ್ಸಕ್ ಕೇಳಪ್ಪ. ಮೊನ್ನೆ ಅದಕ್ಕೆ ನಾನು ಹೇಳೋದು, ನಾಟಿ ಕೋಳಿ ಶೌರಿಚಿ ಮಾಡಬೇಕು. ಸಂಕ್ರಾಂತಿ ಹಬ್ಬ ಕಿಚ್ಚಾಯಿಸೋದು, ದನ ಕಿಚ್ಚಾಯಿಸೋದು. ಅದಕ್ಕೆಲ್ಲ ಕೆಳಗಡೆ ಹುಳ ಉಪ್ಟಿದ್ರೆ ತೀರೋಗ್ಲಿ ಅಂತ ಆ ಕಾಲದಲ್ಲಿ ಅದನ್ನ ಸೈಂಟಿಫಿಕ್ ಆಗಿ ಓರಿಗಳು ವರ್ಷಗಳಿಗೆ ಬಣ್ಣ ಹೊಡೆದು ಎಲ್ಲ ನೆಗಿಸೋದು. ಅದಲ್ಲ, ಇದನ್ನ ನಾಟಿ ಕೋಳಿ ಸಾಂಬಾರಿಂದ ಇದಕ್ಕೆ ಸಂಕ್ರಾಂತಿಗೆ ಹೊಂಟೋದ್ರೆ ಸಂಕ್ರಾಂತಿಯಿಂದ ಯುಗಾದಿಗೂ ಹೋಯ್ತದೆ, ಯುಗಾದಿ ಆದ್ಮೇಲೆ ಗೌರಿಗೂ ಹೋಯ್ತದೆ.
ಶಿವರಾತ್ರಿ ಚಳಿ ಗೊತ್ತಾ? ಅಯ್ಯೋ ನನಗೆ ನಾಟಿ ಕೋಳಿ ಸಾರು ಬಗ್ಗೆ ಹೇಳಿ, ಚಳಿ ಬಗ್ಗೆ ಬೇಡ. ಅದು ಸಂಕ್ರಾಂತಿಗೆ ಶಂಕರಗಾತ್ರ ಚಳಿ ಬರ್ತದೆ. ಚಳಿ ಮೀನ್ಸ್ ಚಳಿ, ತತ್ಸಮ ತದ್ಭವ. ಶಿವರಾತ್ರಿ ಶಿವ ಅಂತ ಉಂಟು. ಅಯ್ಯೋ ಶಿವ ಅಂತ ನೀವು ಚಳಿ ಬಗ್ಗೆ ಮಾತಾಡ್ತಾ ಇದ್ರೆ ನನಗೆ ಇಲ್ಲಿ ಚಳಿ ಜರ ಬಂದಂಗೆ ಆಗತ್ತೆ. ಓಂ ದಾರಿಗಿದ್ರು ಉತ್ತರ ಬಾತನದ್ರು ಮೂತ್ರ ಬೇಕಾದಷ್ಟದೆ ಈ ಲಘು ಗುರು. ಅಯ್ಯೋ ಲಘು ಗುರು ಅಂತೆ. ನಾಟಿ ಕೋಳಿ ಸಾರಿಂದ ಸಂಕ್ರಾಂತಿ, ಯುಗಾದಿ, ಶಿವರಾತ್ರಿ, ಚಳಿ, ಈಗ ಲಘು ಗುರು. ನನಗೆ ಬಾಯಲ್ಲಿ ನೀರು ಬರ್ತದೆ. ನಾಟಿ ಕೋಳಿ ಸಾರು ಬಗ್ಗೆ ಮಾತಾಡಿ. ನಾಟಿ ಕೋಳಿ ಏನಯ್ಯ, ತರಿಸ್ಕೊಳ್ಳೋದು, ಅದಕ್ಕೆ ಮನೆ ಖಾರದ ಪುಡಿ ಮಾಡಿರ್ತಾರೆ, ಅದಕ್ಕೆ ನೀರ್ಲಿ ಪುಕ್ಕರ ಕನ್ನೆಲ್ಲ ತರದಿಡೋದು, ಚೆನ್ನಾಗಿ ಕುಯ್ಕೊಳ್ಳೋದು, ಅರಿಶಿನ ಉಪ್ಪು ಚೆನ್ನಾಗಿ ಹಾಕಿ 1 ಗಂಟೆ ಬಿಡೋದು. ಅದು ಕೊತ 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 ಅಂತ ಚೆನ್ನಾಗಿ ಮಾಡುತ್ತೆ. ಎಲ್ಲನೂ ಹಾಕಿ ಚೆನ್ನಾಗಿ ಆದ್ಮೇಲೆ 1 ಲೋಟ ಕಾಯಿಸ್ಕೊಂಡು ಕುಡಿದು ನೋಡ್ಬೇಕು. ನೀವು ಘಟನೆ ಕುಡಿದ್ರಿ. ನಾನು ಡೆಲ್ಲಿಗೆ ಹೋಗ್ಬಿಟ್ಟು ಯೋಜನೆ ಬಗ್ಗೆ ಮಾತಾಡಿ ಅಂದ್ರೆ ಅದಕ್ಕೆ ಎಣ್ಣೆ ಹಾಕಿ, ಈರುಳ್ಳಿ ಹಾಕಿ, ಹಳ್ಳಾಡಿಸಿ, ಬೆಂಕಿನೇ ಸಿಲ್ವಲ್ಲ ಅದೇನು ಕೊತ ಕುದಿತು ಅಂತ. ಕೆಲವರು ಟೆನ್ಷನ್ ತಗೊಂಡಿರ್ಬೋದು. ನನಗೆ ಐ ಆಮ್ ನಾಟ್ ಟೇಕ್ ಟೆನ್ಷನ್. ಎವ್ರಿ ಡೇ ಐ ಆಮ್ ಸ್ಪೀಕಿಂಗ್. ಯಾಕಂದ್ರೆ ನನಗೆ ನನ್ನ ಕುರ್ಚಿ ಭದ್ರ 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 ಭದ್ರ. ನಿನಗೇನಾದ್ರೂ ಕುರ್ಚಿ ಮೇಲೆ ಆಸೆ ಇದ್ರೆ ನಿನ್ನ ಆಸೆ ಛಿದ್ರ 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 ಛಿದ್ರ. ಸರ್ ನೀವು ಹೇಳದ್ ನೋಡ್ರಿ ಕೇಳಿದ್ರೆ ಬರೀ ನಾಟಿ ಕೋಳಿ ಸಾರು ಕುಡ್ದಿಲ್ಲ, ನೀವು ಜಾಸ್ತಿ ನೀರು ಕುಡ್ದಿದ್ದೀರಾ ಅಂತ ಹೇಳಕ್ ಬಂದೆ. 7 ಶರದಿಯು ಏಕವಾಗಿದೆ ಕಂಡ್ಯ, ಏಕೆ ಬಂದೆಯು ಹೇಳೋ ಕೋತಿ ಕೋತಿ. ಅಲ್ಲಿ ಆಂಜನೇಯನ ಕೇಳ್ತಾರೆ ಶ್ರೀಲಂಕಾದಲ್ಲಿ, ಲಂಕಾದಲ್ಲಿ. ಅವಾಗ ಅದು ಹೇಳುತ್ತೆ ಎಲ್ಲ ಸುಟ್ಟು ಹಾಕ್ಬಿಟ್ಟೆ ಅಂತ. ಹಂಗೆ ನೀನು ನೀರು ಕುಡಿತೀರ ಅಂತಿರಲ್ಲ, 7 ಕೆರೆ ನೀರು ಕುಡ್ದಿರೋ ಗಂಡಸು ನಾನು. ನೀವು ಜಾಸ್ತಿ ನೀರು ಕುಡ್ದಿದ್ದೀರಾ ಅಂತಂದರೆ ನಾನು ಯಲಂಕದ ಬಗ್ಗೆ ಮಾತಾಡಿದ್ರೆ ಶ್ರೀಲಂಕಕ್ಕೆ ಹೊಂಟೋಗೋರು ಆಲ್ರೆಡಿ. ನಾನು ಹೇಳ್ತೀನಿ ಸಾಗರ ನೈಟ್ ಸೂಟ್ ಇಟ್ಕೋಬೇಡ ಅಂತ ಹೇಳ್ತೀನಿ. ನಿದ್ಗಣ್ಣಲ್ಲಿ ಮಾತಾಡ್ತಾರ, ನಿದ್ಗಣ್ಣಲ್ಲಿ. ಅದು ಅದಂಗಲ್ಲ. ಕುಂತಿ ಸುತ ಕುಂಭಕರ್ಣ ಅಣ್ಣ ನನ್ನ ಕೈಲಿ ಆಯ್ತಾ ಇಲ್ಲ. ಲಂಕಾ ರಾವಣ ಆಯ್ತು, ಈಗಾಗಲೇ ಕುಂತಿ ಸುತ ರಾವಣ ಕುಂಭಕರ್ಣ. ಅಯ್ಯೋ ದೇವ್ರೇ, ಗೊತ್ತಾಯ್ತು. ಕಮಲೋತ್ಪತ್ತಿ ಇವ್ರೇನ್ ಮಾತಾಂಗ ಮಾಕ ಮರಕತ ಶ್ಯಾಮ ಮಾತಂಗಿ. ಲೇ ಸಾಗರ, ಇಲ್ಲಿ ನೋಡು, ನಾಟಿ ಕೋಳಿ ಸಾರ ಕುಡಿದ್ಬಿಟ್ಟು ಬೆಳಗಾನ ಕವಿರತ್ನ ಕಾಳಿದಾಸ ಸಿನಿಮಾ ನೋಡ್ಕೊ ಬಂದ್ಬಿಟ್ಟವ್ರೆ. ಆಮೇಲೆ ಏನ್ ಗೊತ್ತೇನೆ, ಇದೆಲ್ಲ ಯಾಕೆ ಹೇಳ್ತಿದ್ದ, ತಲೆ ಕೆಡ್ತಿದ್ದ. ತಲೆ ಕೆಡ್ತಾ ಇಲ್ಲ, ಆತನ ಬಂತವ ಕುಂತವ ಎಲ್ಲ ತವೇ ಬಂದು ಮೈ ಕಿಡಿದು ಬಿಡೋದಿಲ್ಲ. ದೊಡ್ಡದನೆ ಕುರ್ಚಿ ಯಾವಾಗ ಖಾಲಿ ಮಾಡ್ತಿರೋ, ಕುರ್ಚಿ ಯಾವಾಗ ಖಾಲಿ ಮಾಡ್ತಾರ, ಮನೆ ಖಾಲಿ ಯಾವಾಗ ಮಾಡ್ತಿರ್ತಾರೆ ಹಂಗೆ. ಅಲ್ಲ, ಏನು ಒಪ್ಪಂದ ಏನು ಒಪ್ಪಂದ ಮಾಡ್ಕೊಂಡಿದ್ದೀರಪ್ಪ? ಒಪ್ಪಂದದ ಪ್ರಕಾರ ನೀವು ಕುರ್ಚಿ ಬಿಡ್ಲೇಬೇಕು. ನೀನ್ ನೋಡಕ್ ಬಂದಿದ್ದೆ? ಇಲ್ಲಪ್ಪ. ಅವ್ರು ನೋಡಕ್ ಬಂದಿದ್ರ? ಇಲ್ಲಪ್ಪ. ಮತ್ತೆ ಒಪ್ಪಂದದ ಪ್ರಕಾರ ಯಾಕೆ? ಯಾಕಂದ್ರಿ ಹೈಕಮಾಂಡ್ ಏನ್ ಹೇಳುತ್ತೆ ಅದು ಫಾಲೋ ಅಪ್ ಮಾಡ್ತೀವಿ. ಒಪ್ಪಂದದ ಪ್ರಕಾರ ಅದಕ್ಕೆ ನಾನು ಕುರ್ಚಿ ಎಲ್ಲೋದ್ರು ಸಾಕು ಸರ್, ನಿಮ್ಮ ಕುರ್ಚಿ ಎಷ್ಟು ದಿನ ಅದಕ್ಕೆ ನಾನೀಗ ಫ್ರೀಯಾಗಿ ವಿಜಲ್ ಹಾಕೊಂಡು ನಾಟಿ ಕೋಳಿ, ಆಮೇಲೆ ಬನ್ನೂರು ಗೊತ್ತಾ? ಓ, ನಮ್ಮೂರ್ ಪಾರ್ಕೆರ ಪಕ್ಕ ಬನ್ನೂರು, ನನಗೆ ಗೊತ್ತಿಲ್ವಾ? ಬನ್ನೂರು ಕುರಿ ನಾಟಿ ಕೋಳಿ ಆಯ್ತು, ಈಗ ಬನ್ನೂರು ಕುರಿ ಆಯ್ತು. ಬನ್ನೂರು ಕುರಿಗಿಂತ ಇನ್ನೊಂದು ಕೋಳಿ. ಯಾವ ಕೋಳಿನೂ ಬೇಡ ಸರ್, ಎಲ್ಲ ಮೇಯಕ್. ಕಡಕ್ನಾಥ್ ಕೋಳಿ. ಅಯ್ಯೋ, ಈ ಕಡಕ್ನಾಥ್ ಬೇಡ, ಹಡಕ್ನಾಥನು ಬೇಡ ಸಾರ್. ಅದಲ್ಲೇ ಬಿದ್ದಿರ್ಲಿ, ಮೇಯಕ್ ಬಿಟ್ಬಿಡೋಣ ಕೋಳಿಯ. ಈಗ ಪ್ರಶ್ನೆ ಕೇಳ್ತೀನಿ ನಾನು, ಅದಕ್ಕೆ ಉತ್ತರ. ಪಟ ಅಂತ ಕೇಳಬೇಕು, ಸುಮ್ಮನೆ ಸುತ್ತಿ ಬಸಿ ಮತ್ತೆ ಕುರ್ಚಿ ತಗದ್ ಮಕ್ಕೊಡದ್ ಬಿಡ್ತೀನಿ. ಯಾರು ಕುರ್ಚಿ ಕತ್ಕೋದ್ರೆ ಏನ್ ಮಾಡ್ತೀರಿ? ಅದಕ್ಕೆ ತುಕ್ಕಿಡಿದ್ರೆ ತಗಡ್ ಶೀಟ್ ಹಾಕಿ ಮೊಳ ಹೊಡೆದು ಅದನ್ನ ಗಟ್ಟಿ ಮಾಡಿ ಇಟ್ಟಿದೀನಿ. ಯಾರು ಕುತ್ಕೊಂಡ್ರೆ ಗ್ಯಾಂಗ್ರಿಗೆ ಇಲ್ಲ, ತಗಡು ಒಳ ತಗಡವಲ್ಲ, ತುಕ್ಕಿಡಿಯವು, ಅದು ಬಹಳ ಸ್ಟ್ರಾಂಗು. ಈಗ ಬರೋವು ಗಾಳಿ ಬೀಸ್ತಿಟ್ಗೆ ಹೋಗ್ಬಿಡ್ತವೆ. ಅದಕ್ಕೆ ಹಳೆ ತಗಡುಗಳನ್ನ ಹುಡುಕಿ ಕುರ್ಚಿ ಸುತ್ತ ಮೊಳ ಹೊಡಿಸಿ ಗಟ್ಟಿ ಮಾಡ್ಕೊಂಡ್ಬಿಟ್ಟಿದೀನಿ. ಅಪ್ಪ, ಕುರ್ಚಿ ಬಿಗಿಯಾಗಿರ್ಲಿ. ಈಗ ನಾನು ಕೇಳ್ತೀನಿ 4 ಕ್ವಶನ್, ಕರೆಕ್ಟಾಗಿ ಆನ್ಸರ್ ಮಾಡ್ಬಿಡಿ. ಓಕೆ, ಕಮ್ ಆನ್ ಟೆಲ್ ಮೀ. ಓಕೆ, ಈಗ ಕ್ವಶನ್ ನಂಬರ್ 1.
ಅಲ್ಲ ಸರ್, ಸಂಕ್ರಾಂತಿ ಮುಗೀತು, ಇನ್ಮೇಲೆ ಯಾವ ಕ್ರಾಂತಿ ಶುರುವಾಗುತ್ತೆ? ನಿನ್ನ ಮುಖದ ಕ್ರಾಂತಿ ಹಾ ಅಲ್ಲಪ್ಪ. 2025-24 ಅಧಿಕಾರಕ್ಕೆ ಬಂದಾಗಿನಿಂದ ನವೆಂಬರ್ ಕ್ರಾಂತಿ, ಡಿಸೆಂಬರ್ ಕ್ರಾಂತಿ, ಜನವರಿ ಕ್ರಾಂತಿ, ಸಂಕ್ರಾಂತಿ, ದರ್ಶನ್ ಅವ್ರದ್ದು ಕ್ರಾಂತಿ, ಕ್ರಾಂತಿ ಕ್ರಾಂತಿ ಕ್ರಾಂತಿ. ಈ ಕ್ರಾಂತಿ ಅನ್ಕ ಬರ್ತವ್ರಲ್ಲ ಅವ್ರಿಗೆಲ್ಲ ಆಗ್ತಿದೆ ವಾಂತಿ. ವಾಂತಿ. ನಾಳೆ ಡೌ ಶಾಂತಿ. ಯಾವ ಶಾಂತಿನೂ ಇಲ್ಲ, ಯಾವ ಪ್ರೀತಿನೂ ಇಲ್ಲ. ಅದೆಲ್ಲ ಹೋಗಲಿ ಸರ್. ಈಗ ಬಂಡಿಯವರು ಡೆಲ್ಲಿಗೆ ಹೋದಾಗ ನಿಮ್ಮನ್ನು ಬಿಟ್ಟು ಯಾಕೆ ರಾಘವ್ ಅವ್ರನ್ನ ಮೀಟ್ ಮಾಡ್ತಾ ಇದ್ದಾರೆ? ಅವ್ರೊಬ್ಬರೇ ಅಲ್ಲ, ಮತ್ತೆ ಅವರು ನಮ್ಮ ಗುಲ್ಬರ್ಗದ ಅಧ್ಯಕ್ಷರು ಮಲ್ಲಿಕಾರ್ಜುನನ್ನು ಭೇಟಿ ಆಗ್ತಾರೆ, ನಮ್ಮ ಹೈಕಮಾಂಡ್ ಯುವರಾಜನ್ನು ಭೇಟಿ ಆಗ್ತಾರೆ, ನಮ್ಮ ರಾಜಮಾತೆನೂ ಭೇಟಿ ಆಗ್ತಾರೆ, ಆಮೇಲೆ ಎಲ್ಲರನ್ನೂ ಭೇಟಿ ಆಗ್ತಾರೆ. ಈಗ ಅಸ್ಸಾಂ ಎಲೆಕ್ಷನ್ ಅಲ್ವಾ? ಅಲ್ಲ, ನಿಮ್ಮನ್ನ ಯಾಕೆ ಬಿಟ್ಟು ಹೋಗಿ ಭೇಟಿ ಆಯ್ತಾ ಇದ್ರು? ಈಗ ಎಲೆಕ್ಷನ್ ನಡೀತಿಲ್ವೇ ಅಸ್ಸಾಮಲ್ಲಿ? ನಡೀತಾ ಇದೆ. ಅಸ್ಸಾಂ ಎಲೆಕ್ಷನ್ಗೆ ಹೋರಾಟ ಮಾಡಬೇಕು. ಪಾಪ ಅಸ್ಸಾಂ ಎಲೆಕ್ಷನ್ ಬಗ್ಗೆ ಮಾತಾಡ್ಕೊಂಬರ್ತಾರೆ. ಅದನ್ನ ಬಿಟ್ಬಿಟ್ಟು ಅದ್ರಲ್ಲಿ ಏನು ವಿಶೇಷತೆ ಕಾಣ್ತಿಲ್ವಲ್ಲ? ನಿಮಗ್ ಕಾಣಿಸ್ತಿದ್ದ? ಅದೇ ನೀವು ಇಲ್ದೇ ಹೋದ್ದೇ ಒಂದು ವಿಶೇಷತೆ. ನಿನಗೆಲ್ಲ ಕಾಣಿಸ್ತವೆ. ಅವರು ಸಿಎಂ ಕುರ್ಚಿನ ಬಿಗಿ ಮಾಡ್ಕೊಳಕ್ಕೆ ಅಲ್ಲಿ ಹೋಗಿ ಬರ್ತಾ ಇದಾರೆ ಅಂತ ಸುದ್ದಿ ಇದೆಯಲ್ಲ, ಇದ್ರ ಬಗ್ಗೆ ಏನ್ ಹೇಳ್ತೀರಾ? ಇದೆಲ್ಲ ಬರೀ ಸುದ್ದಿಗಳು. ಬಿಗಿ ಮಾಡೋದಕ್ಕೆ ಕುರ್ಚಿ ಇದಿರ್ತಾರೇನಪ್ಪ? ತುಕ್ಕಿಡ್ದಂತ ತುಕ್ಕಿಡದ ತಗಡೆ ಬೇರೆ. ಈಗ ಸಿಎಂ ಕುರ್ಚಿ ಖಾಲಿ ಇದೆ ಅಂತ ಬೋರ್ಡ್ ಹಾಕಿದಾರೆ ವಿಧಾನಸೌಧ. ಇಲ್ಲಪ್ಪ, ಇಲ್ಲ ಪೇಪರ್ ಹಾಕಿದಾರ. ನಾನು ಸುತ್ತ ನೋಡ್ತಾ ಇದ್ದೀನಿ, ಎಲ್ಲೂ ಹಾಕಿಲ್ಲ. ಯಾವುದೇ ಒಂದು ಹುದ್ದೆ ಖಾಲಿ ಇದ್ರೂ ಅದು ಅನೌನ್ಸ್ಮೆಂಟ್ ಆಗುತ್ತೆ. ಆದ್ರಿಂದ ಸಿಎಂ ಹುದ್ದೆ ಖಾಲಿ ಇಲ್ಲ. ಸರ್, ಈಗ ಒಂದು ಸಂದರ್ಭ ಸಹಿತ ವಿವರಿಸಬೇಕು. ನಾನೊಂದು ವಾಕ್ಯ ಹೇಳ್ತೀನಿ. ಆಯ್ತು, ಹೇಳಯ್ಯ. ಸಂಕ್ರಾಂತಿಲಿ ಸೂರ್ಯನ ಪಥನೂ ಬದಲಾಗಿದೆ, ನಮ್ಮ ಪಥನೂ ದೆಹಲಿ ಕಡೆಗೆ ಬದಲಾಗಿದೆ. ಸೊ ಈ ಪಥ ಬದಲಾವಣೆಯಿಂದ ನಮಗೆ ಖುಷಿ ಕೊಡುವಂಥ ವಿಚಾರಗಳು ಇದಾವ. ಈ ವಿಚಾರನ ಯಾರು ಎಲ್ಲಿ ಯಾವ ಸಂದರ್ಭದಲ್ಲಿ ಹೇಳಿದ್ರು ಅಂತಂದ್ರೆ, ಚನ್ನಗಿರಿ ಕಡೆಯವರು ಬಸವಣ್ಣಪ್ಪ ಆ ಬಂಡೆಯವರ ಪ್ರೀತಿಯಿಂದ ಹೇಳಿರ್ತಕ್ಕಂಥ ವಾಕ್ಯ ಅಷ್ಟೇ. ಪ್ರೀತಿಯಿಂದ ಹೇಳ್ತಕ್ಕಂಥದ್ದು. ಈಗ ರಾಮನಗರದಲ್ಲಿ ಒಬ್ರು ಪ್ರೀತಿಯಿಂದ ಹೇಳಲ್ವಾ? ಹಂಗೆ ಚನ್ನಗಿರಿಯವರು ಪ್ರೀತಿಯಿಂದ ಹೇಳ್ತಾರೆ, ಆಮೇಲೆ ಹುಬ್ಬಳ್ಳಿಯವರು ಪ್ರೀತಿಯಿಂದ ಹೇಳ್ತಾರೆ. ಎಲ್ಲರೂ ಪ್ರೀತಿಯಿಂದ ಹೇಳ್ಬಿಟ್ಟು ಎಲ್ಲ ಪ್ರೀತಿಯಿಂದ. ಈಗ ನೋಡಪ್ಪ, ಪಕ್ಷದಲ್ಲಿರೋರು ಎಲ್ಲರಿಗೂ ನಾನು ಮಂತ್ರಿ ಆಗಬೇಕು, ನಾನು ಮುಖ್ಯಮಂತ್ರಿ ಆಗಬೇಕು ಅಂತ ಆಸೆ ಇರುತ್ತೆ. ಅದಕ್ಕೆ ಎಲ್ಲ ಹೇಳ್ತಾರೆ, ಇವ್ರು ಆಗಬೇಕು ಅಂತ. ಅಲ್ಲ, ನನ್ಗೊಂದು ಡೌಟು. ಎಲ್ಲರೂ ಪ್ರೀತಿಯಿಂದ ಹೇಳ್ಬಿಟ್ರೆ ನಿಮ್ ಕುರ್ಚಿ ಹೋಗ್ಬಿಡಲ್ವಾ? ಹೇಳೋದು ಸುತ್ತಿ ಬಳಸಿ ಕುರ್ಚಿ. ಈಗ ಬನ್ನೂರು ಕುರಿ ತಂದಿದ್ದೀವಲ್ಲ, ಅದರದ್ದು ಮಟನ್ ಫ್ರೈ ಮಾಡೋದು ಹೆಂಗೆ? ಅಷ್ಟೇ ಇಲ್ಲಪ್ಪ, ಅಲ್ಲಿ ಕಾವೇರಿ ತೀರಕ್ಕೆ ಹೋಗ್ಬಿಟ್ಟು 4-5 ಮೀನ್ ತಂದಿದ್ದೀವಿ. ಮೀನ್ ಫ್ರೈ ಹೆಂಗೆ? ಉಜ್ಜಕ್ಕಿಲ್ಲ. ಆಮೇಲೆ ಈ ಕಡಕ್ನಾಥ್ ಕೋಳಿ ಅದಲ್ಲ, ಕಡಕ್ನಾಥನ ಮತ್ತೆ ನಿಮ್ ಕಡಕ್ನಾಥನು ಬೇಡ ಸರ್, ಆ ಗಬ್ಬನಾಥನು ಬೇಡ ಸರ್, ನೀವು ಹೋಗಿ ಸರ್. ಬಹಳ ಚೆನ್ನಾಗಿ ಮಾತಾಡ್ತಿದೆ ಕಡೆಯ. ಹಂಗೆ ಸಂಜೆ ಹೊತ್ತು ಬೋಸಿ ತಗೊಂಡ್ಬರ್ತೀನಿ.